ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫೆಬ್ರವರಿ ತಿಂಗಳ ಭವಿಷ್ಯ. ವೃಶ್ಚಿಕ ರಾಶಿಯವರಿಗೆ ಸಮತೋಲನವನ್ನು ಕಾಯ್ದುಕೊಳ್ಳಲು ಈ ತಿಂಗಳು ಅತ್ಯುತ್ತಮ ಅವಕಾಶವನ್ನು ನೀಡುತ್ತದೆ. ನೀವು ಕಾಳಜಿ ವಹಿಸಬೇಕಾದ ಕೆಲವು ವಿಷಯಗಳಿದ್ದರೂ ಸಹ ಉಳಿದಂತೆ ಸ್ಥಿರವಾಗಿರುತ್ತದೆ. ವೃತ್ತಿ ಪ್ರಗತಿಯ ದೃಷ್ಟಿಯಿಂದ ಈ ತಿಂಗಳು ಉತ್ತಮವಾಗಿದೆ. 10ನೇ ಮನೆಯನ್ನು ಆಳುವ ಬುಧ ಮತ್ತು ಸೂರ್ಯನು 3ನೇ ಮನೆಯಲ್ಲಿದ್ದಾಗ ತಿಂಗಳ ಆರಂಭದಲ್ಲಿ ಬುಧಾದಿತ್ಯ ಯೋಗವು ರೂಪುಗೊಳ್ಳುತ್ತದೆ. ಇದರ ಪರಿಣಾಮವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಗುರುತಿಸಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಕಷ್ಟಕರವಾಗಿರುತ್ತದೆ. ಶುಕ್ರ 5ನೇ ಮನೆಯಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದರೂ ರಾಹು 7ನೇ ಮನೆಯಲ್ಲಿರುವ 5ನೇ ಮನೆಯ ಅಧಿಪತಿ ಗುರು ಮತ್ತು ನಿಮ್ಮ ರಾಶಿಯ ಮೇಲೆ ಶನಿಯ ಅಂಶದಿಂದಾಗಿ ನಿಮ್ಮ ಏಕಾಗ್ರತೆಗೆ ಆಗಾಗ್ಗೆ ಅಡ್ಡಿಯಾಗಬಹುದು. ಈ ಸಮಸ್ಯೆಯ ಬಗ್ಗೆ ನೀವು ಕಾಳಜಿ ವಹಿಸದಿದ್ದರೆ ನೀವು ಗಮನಹರಿಸುವಲ್ಲಿ ತೊಂದರೆ ಹೊಂದಬಹುದು ಮತ್ತು ಶಿಕ್ಷಣದಲ್ಲಿ ಹಿಂದೆ ಬೀಳಬಹುದು. ಕುಟುಂಬದ ದೃಷ್ಟಿಕೋನದಿಂದ ಈ ತಿಂಗಳು ಮಧ್ಯಮವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಇಡೀ ತಿಂಗಳು ಶನಿಯು 4ನೇ ಮನೆಯಲ್ಲಿರುತ್ತಾನೆ, ಅದು ನಿಮ್ಮ ತಾಯಿಯನ್ನು ಆರೋಗ್ಯವಾಗಿರಿಸುತ್ತದೆ. ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ನಿಮಗೆ ನಿಜವಾಗಿಯೂ ಇದು ಒಳ್ಳೆಯ ತಿಂಗಳು. ಉಚ್ಚ ಶುಕ್ರ ಮತ್ತು ರಾಹು 5ನೇ ಮನೆಯಲ್ಲಿರುತ್ತಾರೆ, ನಿಮ್ಮ ಪ್ರಣಯ ಸಂಬಂಧಗಳಿಗೆ ಪ್ರಗತಿಯನ್ನು ತರುತ್ತಾರೆ. ನಿಮ್ಮ ವೈವಾಹಿಕ ಜೀವನದ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ನೀವಿಬ್ಬರೂ ಯಶಸ್ವಿಯಾಗುತ್ತೀರಿ ಮತ್ತು ಪರಸ್ಪರ ಉತ್ತಮ ತಿಳುವಳಿಕೆ ಇರುತ್ತದೆ. ನಿಮ್ಮ ಆರ್ಥಿಕತೆಯನ್ನು ನೋಡಿದರೆ ಇದು ಬಹುಶಃ ನಿಮಗೆ ಒಳ್ಳೆಯ ಸಮಯ ಎಂದು ನಾವು ಹೇಳಬಹುದು. 3ನೇ ಮನೆಯಲ್ಲಿ ಇರುವ ಸೂರ್ಯ ಮತ್ತು ಬುಧ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಸಹ ನಿಮಗೆ ಸಹಾಯ ಮಾಡುತ್ತಾರೆ, ಇದು ನಿಮಗೆ ಹೆಚ್ಚು ಪ್ರಯೋಜನವನ್ನು ನೀಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನೀವು ರಕ್ತದ ಕಲ್ಮಶಗಳು ಮತ್ತು ಅಸಹಜ ರಕ್ತದೊತ್ತಡದಂತಹ ಸಮಸ್ಯೆಗಳನ್ನು ಅನುಭವಿಸಬಹುದು. ಆದರೆ ಗುರುಗ್ರಹದ ಸಹಾಯದಿಂದ ನೀವು ಈ ಅಡೆತಡೆಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ. ಪರಿಹಾರವಾಗಿ ಮಂಗಳವು ನಿಮ್ಮ ಆಡಳಿತ ಗ್ರಹವಾಗಿದೆ, ಆದ್ದರಿಂದ ನೀವು ಅದರ ಬೀಜ ಮಂತ್ರವನ್ನು ಪಠಿಸಬೇಕು.